ಏನಜ್ಜ ಸಮಾಚಾರ? ಏನಿಲ್ಲ ಸರ್. ಎಷ್ಟೇನೆ ಹೊಡಿತೀಯಾ? 90 ಅಷ್ಟೇ ಸರ್. 90 ಅಷ್ಟೇ, ಜಾಸ್ತಿ ಹೋಗಲ್ಲ. ಮತ್ತೆ ಇದೇ ಊರಾ? ಇದೇ ಪಾಳ್ಯದಾಗೆಲ್ಲ ನಾನು ಕೆಲಸ ಮಾಡಿದ್ದೆ. ಅವಾಗ ಸಂಬಳ ಗೆದ್ದಿದ್ದೆ. ಇವರೆಲ್ಲ ನಾನು ಅವರೆಲ್ಲ ಒಂದು. ತಡಿ ಆಯ್ತು, ನಾನೇ ಕೊಡ್ತೀನಿ. ಆ ಥರನೇ ಐತೆ. ಇವತ್ತು ನನ್ನ ಚಾನಲ್ಲು ಓಪನ್ನು, ಹೊಸ ಚಾನಲು. ಸರಿ ಸರ್. ಬಿಡಿ ಸರ್. ಸಾಕಾ? ಸಾಕು. ನಮಸ್ಕಾರ ನಿಮಗೆ. ಸಾಕು ಸರ್. ಎಷ್ಟು ಜನ ಮಕ್ಕಳು? 5 ಜನ ಹೆಣ್ಮಕ್ಳು. ಹೆಣ್ಮಕ್ಳೇನಾ ಪೂರ್ತಿ? 5 ಜನ. ಮತ್ತೆ ಹೊಲ ಗಿಲ್ಲ? ಹೊಲ ಏನು ಹೋಗ್ಯವೆ, ನಮಗೆಲ್ಲ ಕೇಸ್ ಆಗ್ಬಿಟ್ಟವೆ. ಬಂದಿಲ್ಲ ದುಡ್ಡು. ಯಾರಿಗೂ ಸಿಗಲ್ಲ. ಕೇಸ್ ಗೆಲ್ಬೇಕು, ನಿಮ್ಗೆ ಸಿಗ್ಬೇಕು. ಲಾಯರ್ ಇಕ್ಕಿದ್ವಿ, ಏನು ತೀರ್ಮಾನ ಮಾಡ್ತಾರೆ ಅದು ಮಾಡ್ತೀವಿ. ಇನ್ನೊಂದು ಬೇಕಾ? ಅಲ್ಲ ಹೋಗಿ ಕೊಡಿಸ್ತೀನಿ, ನನಗೇನಿಲ್ಲ. ಹೌದಾ? ಈಗ ಇಲ್ಲಿ ಮೂಲೆ ನೀ ಯಾಕಂಡ್ಲೇ ಇಲ್ಲ, ಆಲೆ ಜೋಬ್ ಇಟ್ಕೊಂಡಿದ್ಯಾ? ಮನೆ ತಗೊಡತೀನಿ. ಇಲ್ಲೆಲ್ಲ ಹಾಕೊಂಡ್ರೆ ಜನ ಏನು ಅಂತಾರೆ ಹೇಳಿ? ಲುಚ್ಚ ಅಂತಾರೆ. ಲುಚ್ಚ ನೀವು ಹಾಕೊಂಡು. ಹೌದಾ? ಇಲ್ಲೆಲ್ಲ ಕುಡಿಯೋಕೋಲ್ಲ, ನಾನು ಲುಚ್ಚ ಅನ್ಕೊಳಕೋಲ್ಲ. ನನಗೋಸ್ಕರ ನಿಮ್ ನೋಡಿ ತುಂಬಾ ಖುಷಿ ಆಯ್ತು. ಒಳ್ಳೆ ಸರ್. ಅಲ್ಲ ನನ್ನಂತ ಬಡವ್ ಕೊಡ್ತೀರಾ? ನನ್ನಂತ ಬಡವ್. ನೀನ್ ಎಷ್ಟು ಎಕರೆ ಜಮೀನ್ ಐತಿ ನಿಂದು? ಒಂದು ಅರ್ಧ ಎಕರೆ ಇತ್ತು. ಅರ್ಧ ಎಕರೆನು ಬರೀ ಇದಾಗ್ಬಿಟ್ರಿ. ನೋಡಿ ನಮಗೆ ನಾವು ರಾಜಣ್ಣವರೆಲ್ಲ ಹುಟ್ಟೋರು ಬೆಳೆದವರು. ಬೆಳಗ್ಗೆಯಿಂದ ಇಲ್ಲೇ ಇದ್ದೆ. ಜಾಸ್ತಿ ಕುಡಿಬೇಡ ಕಾಕ. ಯಾಕೆ ಹೋಯ್ತಿದ್ಯಾ? ನಾನು ಮಾತಾಡ್ಸ್ತೀರ ತಡಿ. ಆಗ್ಲೇ ಓಡ್ತಿದ್ಯಲ್ಲ, ಎಣ್ಣೆ ಸಿಕ್ತು ಅಂತ. ಎಲ್ಲಿ ಬಿಡ್ಬೇಕು ನಿನ್ನ? ಬಾ, ನಾನು ಅಲ್ಲೇ ಹೋಯ್ತೀನಿ. ತಲೆ ಕೆಡ್ಸ್ಕೊಂಬೇಡ, ಬಿಡ್ತೀನಿ. ನಂಗೇನು ಬಾರೇನು ಅವಶ್ಯಕತೆ ಇಲ್ಲ. ಯಾವ್ದು ಸಾವ ಅದು? ಇದೇ ಊರ ನಿಮ್ದು? ಇಲ್ಲಿ ಗೊಟ್ಟಿಗೆರೆ ಪಕ್ಕ. ನಿಮ್ಮ ಹೆಸರೇನು? ಮರಿವಣೆಯ. 5 ಜನ ಹೆಣ್ಮಕ್ಳ? ಹತ್ತು ಸ್ಟಾರ್ಟ್ ಆಗುತ್ತೆ. 10 ತಲೆಗೆ ಕಾಮಡ ಹೋಗೋಣ. ಏನು ಪುಣ್ಯನ, ನಿಮ್ಮ ಆಶೀರ್ವಾದ ನಾನು ಚೆನ್ನಾಗಿರ್ಬೇಕಾ? ಸರಿ ಆಯ್ತಾ? 5 ಜನ ಹೆಣ್ಮಕ್ಳು. ಎಲ್ಲರಿಗೂ ಮದುವೆ ಮಾಡಿದ್ರಾ? ಹೌದೇನು? ಎಲ್ಲ ಮಾಡ್ತಿದ್ದೀನಿ ಅಂದ್ರಲ್ಲ, ರಾಗಿ ಹಾಕಿದ್ರೆ ಏನು? ರಾಗಿನೇನಾ? ತೋಟ ಏನು ಮಾಡಿಲ್ಲ? ಏನೋದ್ರೊಳೆ ಚಿಕ್ಕ ಮಗಳು? ಹುಡುಕಾಡ್ ಮನೆಗಳ ಇವಾಗ ಏನ್ ತಲೆ ಕೆಡ್ಸ್ಕೊಂಬೇಡ್ರಿ. ಒಳ್ಳೆ ಸಂಬಂಧ ಸಿಗುತ್ತೆ. ಇಲ್ಲೇ ಇಳಿತೀರಾ? ಅಲ್ಲಿ ಮುಂದಕ್ಕೆ ಹಾಕ್ತೀನಿ ಬರ್ರಿ. ನೀವೇ ದೊಡ್ಡವ್ರು ತಾನೆ, ನಿಮ್ಮ ಮಾತು ಕೇಳ್ಬೇಕು ತಾನೆ. 3 ಲಕ್ಷ ಕೊಡ್ತೀನಿ. ಇಲ್ಲಿ ಬರ್ರಿ, ಹೇಳ್ರಿ ನಿಮ್ಮ ಹೆಸರು ಎಲ್ಲ ಹೇಳ್ರಿ. ಸೋಷಿಯಲ್ ಮೀಡಿಯಾಗ ಹೇಳ್ರಿ, ಕ್ಯಾಮ್ರಾಗ ಹೇಳ್ರಿ. ನನ್ನ ಹೆಸರು ಮರಿವನೆ. 1.5 ಎಕರೆ ಜಮೀನು ಇತ್ತು. ಅದಾಗ ಎಲ್ಲ ಭೋಗ್ಯ ಮಾಡ್ಬಿಡಿ ನಮ್ಮ ತಂದೆಯವರು. ನಾವು ಈಗ ಒಂದು ಅರ್ಧ ಎಕರೆ ಉಳಿಸ್ಕೊಂಡಿದ್ದು. ಬಂದದೇ ಬೆಳೆ ಬಂದಿತ್ತು. ಬಂದ್ರೂ ಕೆಲಸ ಹಾಕ್ಬಿಟ್ಟು ಅವ್ರು ಪಾಣಿ ಅವ್ರ ಹೆಸರು ತಗೊಂಬಿಟ್ಟವ್ರೆ. ನನ್ನ ಹೆಸರಾಗ ಏನು ಇಲ್ಲ. ಹೌದಾ? ಮತ್ತೆ ನೀವೇ ತಾನೆ ದೊಡ್ಡವರು ಅಂದಿದ್ದು? ಅದೇ ನಾವು 3 ದೊಡ್ಡಪ್ಪನ ಮಕ್ಕಳು ಕೇಸ್ ಹಾಕ್ಬಿಟ್ಟವ್ರೆ. ಅವ್ರ ಕಡೆಗೆ ಹೋಗಿದೆ. ಈಗ ನಾವು ಲಾಯರ್ ಇಕ್ಕಿದ್ದೀವಿ. ಲಾಯರ್ ಇಕ್ಕಿದ್ದೀರಾ? ಮತ್ತೆ ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? 3 ಲಕ್ಷಕ್ಕೆ 3 ಲಕ್ಷ ಇಸ್ಕೊಂಡು ಕೊಡ್ತೀರಾ? ಇಲ್ಲಾಂದ್ರೆ ರಾಜ ಆದ್ರೆ ನಾನು 3 ಲಕ್ಷ, ನನ್ನ ತಮ್ಮ 3 ಲಕ್ಷ, ಇನ್ನೊಬ್ಬ ನನ್ನ ತಮ್ಮ 3 ಲಕ್ಷ ಕೊಡ್ತೀನಿ. ನಾನು ಅವ್ರಿಗೆ ಅನ್ಯಾಯ ಮಾಡಲ್ಲ. ಅನ್ಯಾಯ ಮಾಡ್ಬೇಡ್ರಿ, ಯಾಕಂದ್ರೆ ನಿಮ್ ತಮ್ಮ ಅಣ್ಣ ತಮ್ಮದಿರೇ ತಾನೆ. ಕೊಟ್ಟೋಗ್ಬಿಟ್ಟು ನಮ್ಗೆ 10,000 ಅವಾಗೆ ಸಂಬಳ ಗೇದು ತಾನಿದ್ದು. ಸಂಬಳ ಅಪ್ಪ ಸತ್ತವನಲ್ಲ, ಅವರು ನಾವೆಲ್ಲ ಒಂದು ಫ್ರೆಂಡ್ ಇದ್ದಂಗೆ. ಸಂಬಳ ಗೆದ್ಬಿಟ್ಟು ಅವ್ರ ಮನೆಗಳಿಗೆ 10,000 ಕೊಡ್ಬೇಕಾದ್ರೆ ಅವಾಗ
10 ವರ್ಷ ಗೆದ್ದಿದ್ದೀವಿ ಒಂದೊಂದು 1,000ಕ್ಕೆ. ಈಗ ಕೇಸ್ ಹಾಕಿದ್ರು ತಾಣಲಿ ಅವರು ಬಂದರೆ ರಾಜಿ ಬಂದರೆ ಸಹ ಮನೆಯದೇ ಮುಂದೆ ಸತ್ತೋಗಿ ಗಂಗಾದೇವಿ ಸತ್ತೋಗಿ ಕೊಡ್ತೀನಿ. 3 ಲಕ್ಷ ಕೊಡ್ತೀನಿ ಸರ್. ನಾನು 3 ಲಕ್ಷ, ನನ್ನ ತಮ್ಮ ಇನ್ನೊಬ್ಬ 3 ಲಕ್ಷ, ಇನ್ನೊಬ್ಬ ನನ್ನ ತಮ್ಮ 3 ಲಕ್ಷ. ಅವ್ರು ಬಂದ್ಬಿಟ್ರೆ ರಾಜ ಆಗಿದ್ವಿ KBD ಬಂದು ಅವ್ರು ಹೇಳ್ತಾರೆ ಒಟ್ಟಿಗೆ ಕೊಟ್ಬಿಡಿ ನಮ್ಗೆ ಅಂತಾರೆ. ನಮ್ಮ ದೊಡ್ಡಪ್ಪನ ಮಕ್ಕಳು ನಾವು ಒಟ್ಟಿಗೆ ಕೊಡಲ್ಲಪ್ಪ, ನಾವು ತಾಣಿದ್ವಿ ಹಿಂಗೆ 50 ವರ್ಷದ ಹಿಂಗೆ 10,000ಕ್ಕೆ. ನಿಮ್ಮ ಅಪ್ಪರ ಅವಾಗೇನೋ ಗೊತ್ತಿಲ್ಲ ಅಂತ ಬಂದರು ಬರ್ದವ್ರೆ. ನಾವು ಬರ್ಗದ ಪ್ರಕಾರ ಹೋಗಲ್ಲ. ನೀವು ಸೈನ್ ಹಾಕಿಲ್ಲ ಅವತ್ತು ಹಾಕ್ಕೊಡು, ನಾನು ಕೊಡ್ತೀನಿ ಅಂತ ಹೇಳ್ತೀನಿ. ಅಷ್ಟೇ ಅದ. ನೀವು ನಿಯತ್ತಾಗಿದ್ದೀರಾ ಬಿಡ್ರಿ. ನಿಯತ್ತೆ. ನನಗೆ 78 ವರ್ಷ ಇಲ್ಲಿಗೆ. 78 ವರ್ಷ ಪಾಪ ನಮ್ಮ ಅಜ್ಜಾಗೆ. ಇವತ್ತು ಅಲ್ದಿಲ್ಲ ಬಾಡು ಪಾಡು ಏನು ತಿನ್ನಲ್ರ ನಾನು. ಜಜ್ಗಂಡು ತಿಂತೀರಾ? ಈ ಕಡ್ಲೆಕಾಯಿ ಕೊಟ್ಟ ಅದೇ ಗೊತ್ತು ಬಿಡ್ರಿ. ನಮ್ಮ ಅತ್ತೆದಿರ್ನೆಲ್ಲ ನೋಡಿದೀನಿ ನಾನು. ಮತ್ತೆ ಅಕ್ಕಂಗಿದ್ರು 3 ಅವ್ರೆ. 3ರಾಗ ಎಲ್ಲ ಸತ್ತೋರು ನಮ್ಮ ಅಕ್ತಿರು. ಅವ್ರ ಮಕ್ಳುಗಳು ಅವ್ರಿಗೂ 1 ಲಕ್ಷ ಕೊಡ್ತೀನಿ ಸರ್. ನೀವೇ ಕೊಡ್ತೀರಾ ಎಲ್ಲ? ನೀವೇ ಉಸ್ತುವಾರಿ ತಗೊಂತೀರಾ? ನಮ್ಮ ಅಕ್ತಿರ ಮಕ್ಳಿಗೆ ಹೆಣ್ಮಕ್ಳವ್ರೆ, ಅವ್ರಿಗೂ 1 ಲಕ್ಷ ಕೊಡ್ತೀನಿ ಸರ್. ನಾನು ನೇ ಮಾಡಲ್ಲ. ಅವ್ರಿಗೆ ಚೆನ್ನಾಗಿ ಕುಡ್ದ್ಬಿಟ್ಟು ಮನೆಗೆ ಹೋಗ್ರಿ, ಬೇರೆ ಕಡೆ ಹೋಗ್ಬೇಡ್ರಿ. ಈಗಲೇ ಹೇಳಿದೀನಿ, ನಿಮ್ಗೋಸ್ಕರ ನಾನು ಕೊಟ್ಟಿದ್ದು.